ಸಾಕಷ್ಟು ಸಂದರ್ಭದಲ್ಲಿ ಒಂದಿಷ್ಟು ಈ ಪ್ರಶ್ನೆನ ಫೇಸ್ ಮಾಡಿರ್ತೀರಿ. ಬಿಗ್ ಬಾಸ್ ಮನೆಗೆ ಹೋದ ನಂತರ ಬಂದ ನಂತರ ಮನೆಯಿಂದ 50 ಲಕ್ಷ ಸಿಗ್ತಾ ಕಾರ್ತಿಕ್ ಅವ್ರಿಗೆ, ಎಷ್ಟು ಸಿಕ್ತು, ಏನು ಮಾಡಿದ್ರು ಅದನ್ನ ಅನ್ನುವಂಥದ್ದಕ್ಕೆ ಈ ಕ್ಷಣ ಅಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೋಯ್ತು ಅಂತಂದರೆ 30% ಆಫ್ ದ ಇದು ವಿಲ್ ಬಿ ಡಿಡಕ್ಟೆಡ್. ಅದು ಗೌರ್ಮೆಂಟ್ ಅದು. ಆ್ಯಂಡ್ ಬರುತ್ತೆ ಸರ್, ಬಂದೇ ಬರುತ್ತೆ. ಅದರ ಜೊತೆಗೆ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಹೇಳ್ದಂಗೆ ಏನೋ ಒಂದು ಮಾಡ್ಕೊಂಡಿದ್ದೀವಿ, ನಾವು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಕೆಲಸಗಳು ನಡೀತಿದೆ. ಅದಷ್ಟೇ ಅಲ್ಲ ಮುಂದೇನು ಹರಿತಾ ಇರಬೇಕು ನೀರು, ಹಂಗೆ ಜೀವನನೂ ಸಾಗಬೇಕು. ಸೊ ಬೇರೆ ಕೆಲಸಗಳು ಮಾಡ್ತಾ ಇದ್ದೀವಿ. ಅಮ್ಮ, ಕಾರ್ತಿಕ್ ಬಗ್ಗೆ ಇರುವಂಥ ಕನಸುಗಳು ಮನೆಗೇನೋ ಹೋಗಿ ಬಂದರು, ಮದುವೆ ಯಾವಾಗ ಅನ್ನೋಂಥ ಪ್ರಶ್ನೆಗೆ ಮಾಡೋಣ, ಮದುವೆ ಮಾಡಬೇಕು. ಅದೇ ಫಿಲಿಮ್ ಮಾಡ್ತಾ ಇದ್ದಾನಲ್ಲ, ಅದನ್ನು ಮುಗಿಲಿ ಅಂತ ಹೇಳ್ತಾ ಇದ್ದಾನೆ. ಮಾಡಬೇಕು, ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಕನಸುಗಳು ಹಂಚ್ಕೊಂಡಿದ್ದಾರೆ. ಮದುವೆ ಆಗಬೇಕು, ಒಂದು ಮಾಮೂಲಿ ಫಿಲ್ಮ್ಗಳೆಲ್ಲ. ಮದುವೆ ಆಗಬೇಕು ಅನ್ನೋದು ಅವರ ಆಸೆ. ನಂದು ಸಿನಿಮಾ ಮಾಡಬೇಕು, ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದು. ಸೊ ಅದೆಲ್ಲ ಆದಮೇಲೆ ಮುಂದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೀನಿ. ಸೊ ಅವ್ರು ಕಾಯ್ತಾ ಇದ್ದಾರೆ. ಮೇಡಮ್, ನೀವೇನು ಹೇಳ್ತೀರಿ? ಅವ್ರ ಇಡೀ ಜರ್ನಿ ಈ ಹಂತಕ್ಕೆ ಬಂದಿದೆ, ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಹೇಗಂತ? ಅವನೊಂದು ಸಕ್ಸಸ್ ಕಾಣಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ದೊಡ್ಡ ಸಕ್ಸಸ್ ಕಾಣಬೇಕು ಅಂತ. ಮದುವೆ ಆಗ್ತಾನೆ, ಸಕ್ಸಸ್ ಆದರೆ ಇನ್ನೂ ಒಳ್ಳೇದಲ್ವಾ ಅಂತ ನಾನು ತಂಗಿಯಾಗಿ ನಾನು ಅದೊಂದು ಹೇಳ್ಬೋದು. ಸಕ್ಸಸ್ಸನ್ನು ಕಾಯ್ತಾ ಇದ್ದೀವಿ.